ಸಮ್ಯಕ್ಕ ನಾನು ಹೇಳೋದು ಕೇಳು. ಯಾಕೆ ಹಿಂಗೆ ಕೈ ಹಿಡ್ಕೊಂಡು ಎಳಿತಾ ಇದೆಯಾ? ಯಾಕೆ ಬೇಡ, ನೀನು ಸುಮ್ಮನೆ ನಾನು ದಪ್ಪ ಇದ್ದೀನಿ ಅಂತ ಹೇಳಿ ನಿಂತು ಕೊಚ್ಕೋಬೋದು. ಆದರೆ ನಾನು ನಿನಗಿನ್ನು ಶಕ್ತಿಯಾಗಿದ್ದೀನಿ. ನಾನು ತೆಗೆದು ಬಿಟ್ಟೆ ಅಂದರೆ ನೀನು ತಿರ್ಕೊಂಡು ಬೀಳ್ತೀಯ. ನೀನು ನೋಡೋಕ್ಕಷ್ಟೇ ಟೊಳ್ಳು ಟೊಳ್ಳು ನೀನು. ನಾನು ಗಟ್ಟಿ. ನಾನು ಹೆಂಗೆ ಅಂದರೆ ಇಲ್ಲೋಡು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಸುಮ್ಮನೆ ಆಚೆ ಹೋಗ್ಬಾ. ನಾನು ದರ 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 ಎಳ್ಕೊಂಡು ಹೋಗ್ಬೇಕಾಗುತ್ತೆ ನೋಡು. ಇಲ್ಲೋಡು, ಅವ್ರ ಮಾತು ಕೇಳಬೇಡ. ನಮ್ಮ ಅಣ್ಣ ನಮ್ಮ ಅತ್ತೆ ಅವರೆಲ್ಲನ ಸರಿ ಇಲ್ಲ, ಅವ್ರು ಒಳ್ಳೆಯವರಲ್ಲ. ಅವ್ರ ಮಾತು ಕೇಳಬೇಡ, ನಿಜ ಅವ್ರ ಮಾತು ಕೇಳಬೇಡ ಸೌಮ್ಯಕ್ಕ, ಪ್ಲೀಸ್ ಅವ್ರ ಮಾತು ಕೇಳಬೇಡ. ನಾನು ಹೇಳೋದು ಸ್ವಲ್ಪ ಕೇಳಿಸ್ಕೊ. ಅವ್ರ ಮಾತು ಕೇಳಬೇಡ. ಸುಮ್ಮನೆ ನಾವೆಲ್ಲ ಹಾಳಾಗೋಗ್ಬೇಕಾಗುತ್ತೆ. ಇವಾಗ ನಾವಿಬ್ರು ಚೆನ್ನಾಗಿದ್ರೆ ಯಾವುದಿರೋದಿಲ್ಲ. ನಾವಿಬ್ರು ಚೆನ್ನಾಗಿರೋಣ. ನಾವಿಬ್ರು ಚೆನ್ನಾಗಿದ್ದು ಅವರಿಗೆಲ್ಲನ ತೋರಿಸ್ಕೋಬೇಕು ನೋಡಪ್ಪ ಹೆಂಗಿದ್ದಾರೆ ಅಂತ. ಇವತ್ತು ನೋಡು, ಕೋಮಲತ್ತೇನೂ ಲೋಕಮತ್ತೆ ಇಬ್ರು ಚೆನ್ನಾಗಿಲ್ವಾ? ಹಾಗೇನೆ ಹಿಂಗೆ ನಾವು ಚೆನ್ನಾಗಿರ್ಬೇಕು. ಅವರು ಚೆನ್ನಾಗಿದ್ರಲ್ಲ ಮುಂಚೆ ಎಲ್ಲನ, ಹಾಗೆ ಚೆನ್ನಾಗಿರ್ಬೇಕು. ಪ್ಲೀಸ್ 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 ಹಾಗೆಲ್ಲ ಮಾಡಬೇಡ ನೀನು. ಆಚೆ ಕಳಿಸೋದು ಅದೆಲ್ಲ ಮಾಡಬೇಡ ಪ್ಲೀಸ್ ಸೌಮ್ಯಕ್ಕ. ನಾವು ಚೆನ್ನಾಗಿರ್ಬೇಕು. ನಾನು ಹೇಳ್ತಾ ಇದ್ದೀನಲ್ಲ, ನಾವು ಚೆನ್ನಾಗಿರ್ಬೇಕು 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 ಅಂತ. ನಿನಗೆ ಅರ್ಥ ಆಗ್ತಾ ಇಲ್ವಾ? ಸುಸು ಏನಾಯ್ತು? ಯಾಕೆ ಇಷ್ಟು ಜೋರ ಕಿರುಚ್ತಾ ಇದೆಯಾ? ಇವಳನ್ನ ಈ ಮನೆಯಿಂದ ಹೊರಕ್ಕೆ ಹಾಕ್ತಾ ಇದ್ದೀನಿ. ಬಾರೆ ಫಸ್ಟ್ ಹೋಗು. ಅದಕ್ಕೆ ಮತ್ತೆ ನೀನು ಬರಲಿ ಅಂತ ಕಾಯ್ತಾ ಇದ್ದೆ. ನಿನ್ನ ಕಣ್ಣೆದುರಿಗೆ ಹೊರಕ್ಕೆ ದಬ್ತಾ ಇದ್ದೀನಿ. ಇವಳನ್ನ ಹೊರಕ್ಕೆ ಹಾಕ್ತಾ ಇದ್ದೀನಿ. ಇವಳು ಈ ಮನೆಗೆ ಇರಬಾರ್ದು. ನಮ್ಮ ಅಣ್ಣ ಇರೋ ನಮ್ಮ ಅತ್ತೆರು ಬಂದು ಇಲ್ಲದೆಲ್ಲ ಹಚ್ಚಿಕ್ಕೆ ಹೋಗ್ಬಿಟ್ಟವ್ರೆ. ನಮ್ಮ ಅತ್ತೆಯವ್ರ ಮಾತು ಕೇಳ್ಬಿಟ್ಟು ಅವ್ರು ಹೇಳಿದ ಥರ ಮಾಡ್ತಾ ಇದ್ದಾಳೆ ಇವಳು. ನಮ್ಮ ಅತ್ತೆಯವ್ರ ಮಾತಿಗೆ ಇವಳು ತಲೆ ಕೆಡಿಸ್ಕೊಂಡು ಈ ರೀತಿ ಎಲ್ಲ ಮಾಡ್ತಾ ಇದ್ದಾಳೆ. ನೋಡು ಸುಂದ್ರ, ಇವಳಿಗೆ ಹೇಳು ನಾವಿಬ್ರು ಚೆನ್ನಾಗಿರೋಣ ಇಬ್ರು ಅಂತ ಹೇಳಿದ್ರೆ ಚೆನ್ನಾಗಿರೋದೇನು ಬೇಕಾಗಿಲ್ಲ ಅಂತ ಹೇಳ್ತಾವಳೆ. ಚೆನ್ನಾಗಿರೋದು ಇವಳಿಗೆ ಗೊತ್ತಾಗೋದಿಲ್ವಾ ಚೆನ್ನಾಗಿ ಹೆಂಗಿರಬೇಕು ಅಂತ ಹೇಳಿ? ಸೌಮ್ಯ ಸುಮ್ಮನೆ ಇದ್ದು ಬಿಡಮ್ಮ. ಯಾಕಿದೆಲ್ಲನ ಹೊರಗಡೆ ಕಳಿಸೋದು ಅದೆಲ್ಲ ಸರಿ ಇರೋದಿಲ್ಲ. ನಾನು ಬಿಡೋದಿಲ್ಲ. ಬಾರೆ ಬಾರೆ ಫಸ್ಟ್ ಹೊರಕ್ಕೆ ಹೋಗು. ಬಾರೆ ಹೊರಕ್ಕೆ ಹೋಗು. ಅಯ್ಯೋ ಸೌಮ್ಯ ಸೌಮ್ಯ ಬಿಡಮ್ಮ, ಇಲ್ಲಿ ಬಿಡು. ಈ ಕೆಲಸನ ಅವತ್ತೇ ಮಾಡ್ಬೋದಾಯ್ತು ನಮ್ಮ ಸೌಮ್ಯ. ಇಷ್ಟು ದಿನ ನೀನು ತಿಳಿಲಿಲ್ವೇ ಅವಳು ಹೊರಕ್ಕೆ ಎಳಿಬೇಕು ಅಂಬೋದು? ಅಯ್ಯೋ ನಾನು ಹಿಂಗೆ ಹೊರಕ್ಕೆ ಎಳಿಬೋದು ಅಂಬೋದೇ ಮರ್ತೇ ಬಿಟ್ಟಿದ್ದೀನಿ. ನನಗೆ ಹೊರಕ್ಕೆ ಎಳಿಯೋಣ ಇವಳನ್ನ ಅಂಬ ಸಿಟ್ಟು ಬರೋದು. ಆದರೆ ಹೆಂಗಪ್ಪ ಏನಪ್ಪ ಅನ್ಕೊಂತಿದ್ದೆ. ಇವಾಗ ಹೊರಕ್ಕೆ ಎಳೆಯೋ ಹಕ್ಕೈತೆ ನನಗೆ. ನಾನು ಫಸ್ಟ್ನೇ ಹೆಂಡ್ತಿ. ನಾನೇ ನೀನು ಇವಳ ಥರ ಬಂದಿರೋಳಲ್ಲ. ನಾನು ಯಾಕೆ ಇದ್ರಕೋಬೇಕು ಇವಳನ್ನ? ಇವಳಿಗೆ ಈ ಮನೆಗೆ ನಾನು ಬಿಟ್ಕೊಳ್ಳೋದಿಲ್ಲ. ಇದನ್ನು ಅಂದು ಮನೆ. ನಾನು ಈ ಮನೆಗೆ ಬಿಟ್ಕೊಳ್ಳೋದಿಲ್ಲ. ನಮ್ಮ ಮಾವ ಹೇಳೈತೆ ನಿಮ್ಮ ಮನೆಗೆ ಬಿಟ್ಕೋಬೇಡ ಅಂತ ಹೇಳಿ. ಸುಮ್ಮನೆ ಬಿಟ್ಬಿಡು. ನೋಡು ಅತ್ತೆ ನೋಡತ್ತೆ ನೋಡು. ನೀನು ಅತ್ತೆ ಅಂತ ಅನ್ಬೇಡ. ಅತ್ತೆ ಅನ್ಬೇಡ, ನೀನು ಅತ್ತೆ ಅನ್ಬೇಡ. ಸೌಮ್ಯ ಸುಮ್ಮನೆ ಬಿಟ್ಬಿಡು. ಸುಸು ಸುಮ್ಮನೆ ಬಾರಮ್ಮ ಒಳಗಡೆ ಬಾ. ಸುಮ್ಮನೆ ಯಾಕೆ ಜಗಳ ಆಡ್ತೀರಾ? ಒಳಕ್ಕೆ ಬರೋಕ್ಕೆ ನಾನು ಬಿಡ್ಕೊಂಬಲ್ಲ. ನೀನು ಬೇಕಿದ್ರೆ ಇವಳ ಜೊತೆಗೆ ಹೋಗೋದಾದ್ರೆ ಹೋಗ್ಬಿಡು. ಹೋಗಿ ಅವಳ ಜೊತೆಗೆ ಇರು. ನಮ್ಮನೆಗೆ ಕರ್ಕೊ ಬರ್ಬೇಡ ಇವಳನ್ನ ಅಷ್ಟೇನೆ. ನಾನು ಹೇಳೋದು ಇಷ್ಟೇನೆ. ಬೇಕಾ ಅವಳು? ನಾನು ಬೇಕನ್ನಂದಿದ್ರೆ ಈ ಮನೆಗೆ ಬಾ. ಬೇಕಾ ಇವಳು ಬೇಕಾ? ಇವಳ ಜೊತೆಗೆ ಹೋಗ್ಬಿಡು. ಇವಳು ಎಲ್ಲೆಲ್ಲಿ ಇರ್ತಾಳ ಅಲ್ಲಿ ಇವಳ ಜೊತೆಗೆ ಇದ್ದು ಬಾ. ಹೋಗು. ಸೌಮ್ಯ ಇಬ್ಬರಿಗೂ ಪ್ರೀತಿ ಕೊಟ್ಟು ನಾನು ಇಬ್ಬರೂ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ತುಂಬ ಆಸೆ ಇಟ್ಕೊಂಡಿದ್ದೆ. ನಾನು ಏನಾದರೂ ಇಬ್ಬರಿಗೂ ಅನ್ಯಾಯ ಮಾಡಿದ್ನಾ? ಇಬ್ಬರಳ್ಳನ್ನ ನೋಡ್ಕೊಳ್ತಾ ಇಲ್ವಾ? ಇಬ್ಬರಳ್ಗೂ ಚೆನ್ನಾಗಿರಬೇಕು ಅಂತ ಹೇಳಿ ನಾನು ಎಷ್ಟು ಆಸೆ ಪಡ್ತೀನಿ. ಆದರೆ ನೀವು ಹಿಂಗೆ ಜಗಳ ಆಡ್ಕೊಂಡು ಈ ರೀತಿ ಇವಳನ್ನ ಹೊರಗೆ ದಬ್ಬೋದು ಸರಿ ಇಲ್ಲ ಸೌಮ್ಯ. ನೀನು ತಪ್ಪು ಕೆಲಸ ಮಾಡ್ತಾ ಇದೆಯಾ. ಸುಮ್ಮನೆ ಇದ್ಬಿಡು. ಈ ರೀತಿ ಮಾಡಬೇಡ ನೀನು. ಯಾಕೆ ಮಾಡಬಾರ್ದು ಈ ರೀತಿ ಅಂತ ಹೇಳ್ತಾ ಇದೆಯಾ ನೀನು? ನಾನು ಮಾಡೇ ಮಾಡ್ತೀನಿ. ಹೊರಕ್ಕೆ ಎಳಿತಾ ಇದ್ದೀನಿ ಇವಳನ್ನ. ಇವಳಿಗೆ ಈ ಮನೇಲಿ ಜಾಗ ಇಲ್ಲ. ಹೋಗ್ತಾ ಇರ್ಬೇಕು ಇವಳು. ನನಗೆ ಸುಸುಮ್ ಬಿಟ್ಟಿರೋಕ್ಕಾಗಲ್ಲ ಸೌಮ್ಯ. ಇಲ್ಲೋಡಿ ಹೇಳ್ತಾ ಇದ್ದೀನಿ, ನಾನಂತೂ ಸುಸುಮ್ ಬಿಟ್ಟಿರೋದಿಲ್ಲ ಅಷ್ಟೇನೆ. ಅವಳು ಬೇಕಾ? ಹೋಗ್ತಾ ಇರೋ ಅವಳ ಜೊತೆ ಅಷ್ಟೇನೆ. ಎಷ್ಟರ ಮಾತಾಡಬೇಡ ನೀನು. ನಾನು ನಮ್ಮ ಅತ್ತೆ ನೆಮ್ಮದಿಯಾಗಿರ್ತೀವಿ. ಹೋಗು. ಅವಳು ಬೇಕಾ? ಅವಳ ಜೊತೆಗೆ ಹೋಗಿದ್ಬಿಡು ನೀನು. ಇರ್ತೀವಿ ನಾನು ಸುಂದ್ರ ಇಬ್ರು ಚೆನ್ನಾಗಿರ್ತೀವಿ ನೋಡು. ನಿನ್ನ ಕಣ್ಣೆದ್ರಿಗೆ ನಾವಿಬ್ರು ಹೆಂಗಿರ್ತೀವಿ ಅಂತ ಹೇಳಿ ನಮ್ಮನ್ನೇ ಹೊರಗೆ ಕಳಿಸ್ತಾ ಇದೆಯಲ್ಲ ನೀನು. ಹೋಗಿರೋಗು. ಹೋಗ. ಇಲ್ಲಿ ಓಟನು ಮನೆಯಾಗಿದ್ದರೆ ಒಟ್ಟು ಸಮಸ್ಯೆನೇ ಬೇಡ. ಹೋಗಿ ಅವಳ ಜೊತೆಗೆ ಸುಮ್ಮನೆ ನೆಮ್ಮದಿಯಾಗಿ ಅಲ್ಲೆಲ್ಲ ನಾನು ಸೆನಕಿರೋಗಿ ಹೋಗು. ಯಾರು ಬೇಡ ಅಂದಿಲ್ಲ ನಿನ್ನ. ಹೋಗಿ ಸೆನಕಿರೋಗಿ ಹೋಗು. ಚೆನ್ನಾಗಿರ್ತೀವಿ. ನಾವಿಬ್ರು ಚೆನ್ನಾಗಿರೋದು ನೋಡಿ ಇವಳು ಹೊಟ್ಟೆ ಉರ್ಕೋಬೇಕು. ನೋಡ್ತಾ ಇರು ಬೇಕಿದ್ರೆ. ಅಯ್ಯೋ ಎಲ್ಲೋದ್ರೂ ನೀನು ಬರಲೇಬೇಕು. ಹೋಗೋ. 2 ದಿವ್ಸಕ್ಕೆ ಹೋಗ್ತೀಯಾ? ಎಲ್ಲೋದ್ರೂ ಬರಲೇಬೇಕು. ಸುಸು ಬೇಕು ಅನ್ನೋನು ಹೋಗು. ಅವಳ ಜೊತೆಗೆ ಹೋಗು. ನನಗಿದು ಯಾವತ್ತೋ ಹೊಳ್ದಿದ್ರೆ ತಲೆಯಲ್ಲಿ ನಾನು ಇಷ್ಟೊತ್ತಿಗೆ ಯಾವಾಗಲೂ ಹೊರಗಡೆ ಆಗ್ತಿದ್ದೆ. ಏನು ಮಾಡಲಿ, ನನಗೆ ಇದು ಬರಲಿಲ್ಲ ತಲೆಗೆ. ಹೆಂಗೋ ಗೀತಕ್ಕನ ಶಾರದಕ್ಕ ನನಗೆ ಒಳ್ಳೆ ಐಡಿಯಾ ಕೊಟ್ಟರು. ನೀನು ಹೊರಗೆ ಹಾಕೋ ಐಡಿಯಾ ಕೈತೆ ನಿನಗೆ, ಹೊರಗೆ ಹಾಕು ಅಂತ ಹೇಳಿ ಅವ್ರು ಹೇಳಿದ್ರು. ಅವಾಗ ನನಗೆ ಗೊತ್ತಾಯಿತು ನಾನು ಯಾಕೆ ಹೊರಗೆ ಎಳಿಬಾರ್ದು. ಇವಳಿದು ನಂದು ಮನೆ. ನಾನು ಬಂದು ನಾನು ನಮ್ಮ ಅತ್ತೆ ಎಲ್ಲ ತಗೊಂಡಿರೋ ಮನೆ. ನಾವು ಯಾಕೆ ಬಿಡಬೇಕು ಇವಳಿಗೆ? ಇವಳನ್ನ ಯಾಕೆ ಇಲ್ಲಿ ಬಿಡ್ಕೋಬೇಕು ಅಂತ ನನಗೆ ಇವಾಗ ಗೊತ್ತಾಯಿತು. ಹೋಗಿ ನಿಮ್ಮ ಅತ್ತೆ ನಿಮ್ಮ ಅಣ್ಣವ್ರ ಹತ್ರ ಹೋಗಿ ಮಾತಾಡೋಗು. ನಿನಗೆ ಮಾತಾಡೋಕ್ಕೂ ಮಕ್ಕ ಇಲ್ಲ. ಹೋಗು. ಅವ್ರ ಹತ್ರ ಮಾತಾಡೋದಕ್ಕೂ ಆಗೋದಿಲ್ಲ. ನಿನಗೆ ಮಾತಾಡೋ ಯೋಗ್ಯತೆ ಇಲ್ಲ. ಅವರೆಲ್ಲಿ ನೀನು ಮಾತಾಡ್ಸೋದೇ ಇಲ್ಲ ನಿನ್ನ. ಹೆಂಗೆ ಅವರು
ಮಾತಾಡ್ತಾರೆ ಅಂದರೆ ಥೂ ಅಯ್ಯಪ್ಪ ಹೆಂಗೆ ಮಾತಾಡ್ತಾರೆ ಅಸಹ್ಯವಾಗಿ. ಅಯ್ಯೋ ಅವಳೊಂಥರ ಹಾಳಾದ್ದಳು ಅಂಥವಳು ಇಂಥವಳು ಅಂತ ಹೇಳಿ ನಿಮ್ಮ ಅಣ್ಣ ಅಂತೂ ಬಾಯಿಗೆ ಬಂದವ ಕಿಕ್ಕಲ್ಲ ಹಂಗೆ ಬೈತೈತಿ. ತಂಗಿ ಅನ್ನೋದು ಒಂದು ಸ್ವಲ್ಪನೂ ಮರ್ಯಾದೆ ಕೊಡೋದಿಲ್ಲ. ಅಂಥವಳು ಒಟ್ಟು ಬಿಟ್ಟವಳವಳು ಅಂತ ಅನ್ನುತ್ತೆ. ಈ ರೀತಿ ಎಲ್ಲ ಮಾತಾಡಬೇಡ ನೋಡು. ನಾನು ಏನಿಲ್ಲ ನಿನಗೆ. ತಿರ್ಗಾ ಯಾಕೆ ನೀ ಹಿಂಗೆ ಮಾತಾಡ್ತಾ ಇದೆಯಾ? ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ ನೀನು? ನಾನು ನೋಡು ಏನಿಲ್ಲ. ಏನು ಹಿಂಗೆಲ್ಲ ಮಾತಾಡ್ಬಿಟ್ರೆ ನೀನು ತುಂಬ ನೀನು ಮೆರಿತಾ ಇದೆಯಾ ನೀನು. ನೋಡು ನಮ್ಮ ಅಣ್ಣ ನಮ್ಮ ಅತ್ತೆಯವ್ರ ಮಾತು ಕೇಳ್ಕೊಂಡು ಹಿಂಗೆಲ್ಲ ಆಡ್ತಾ ಇದೆಯಾ ನೀನು. ನೋಡು ನಾನು ನಮ್ಮ ಸುಂದರ ಹೆಂಗಿರ್ತೀವಿ ಅಂತ ಹೇಳಿ ನಮ್ಮ ಹತ್ರನೇ ಬರ್ಬೇಕು ನೀನು ಸುತ್ತರ್ಕೊಂಡು ಆಗಿರ್ತೀವಿ. ಅತ್ತೆ ನೀನೇ ಬರ್ಬೇಕು ನೋಡು ಸುತ್ತರ್ಕೊಂಡು. ಇವಳು ನಿನ್ನ ಹೊರಕ್ಕೆ ಹಾಕ್ತಾಳೆ. ಇವಳು ಎಂಥವಳು. ನಾನಾಗತ್ತೆ ಇಷ್ಟು ದಿವಸ ನೋಡ್ಕೊಂತಿದ್ದೆ. ಅಯ್ಯೋ ನೆನ್ನೆ ಮೊನ್ನೆ ಬಂದವಳು ನೀನೆಲ್ಲಿ ನೋಡ್ತೀಯಾ? ಹೋಗು ಸುಮ್ಮನೆ ಹೋಗು ನಿನ್ನ ಪಾಡಿಗೆ ನೀನು ಹೋಗಮ್ಮ. ನಿನ್ನ ಯಾರು ಇಲ್ಲೇನು ಕರೆದಿಲ್ಲ. ಹೋಗು ನೋಡತ್ತೆ ಹೋಗಿದ್ದ ನಿನ್ನ ಮಗ ಅವಳೇ ಬೇಕು ಅಂತ ಹೇಳಿ. ಹೋಗ್ಲೇಳು ಸುಮ್ಮನಿರು. ಅವಳು 2 ದಿನದಳು ಬಂದೇ ಬತ್ತಾನವನು. ಹೋಗ್ಲೇಳು ಅವಳು ಕರ್ಕೊಂಡು ಅಲ್ಲಿಗೆ ಹೋಗ್ತೀನಿ ಅಂತ ಹೋಗ್ಯವನಿ. ಹೋಗ್ಲೇಳು ನೆನೆಸ್ಕೊಂಡ್ರೆ ಇವನಿಗೆ ಹಂಗೆ ಸಿಟ್ಟು ಬರುತ್ತೆ. ಎಂಥ ಕೆಲಸ ಮಾಡ್ಯವನಿ. ಥೂ ಮನೆ ಆಳ. ಮೀನಾ ನೋಡು ಮೀನಾ, ನಿಮ್ಮ ಅಣ್ಣ ಎಂಥ ಕೆಲಸ ಮಾಡಿದ್ದಾನೆ. ಆ ಸುಸುನ್ ಮದುವೆ ಆಗಿ ಮನೇಲಿ ಕರ್ಕೊಂಬಂದಿದ್ದಾನೆ. ಇವಾಗ ಅವಳನ್ನ ಹೊರಕ್ಕೆ ದಬ್ಬಿದಕ್ಕೆ ಅವಳೇ ಬೇಕು ಅಂತ ಹೇಳಿ ಅವಳ ಜೊತೆನೇ ಹೊರಟೋಗ್ಬಿಟ್ಟ. ಅದಕ್ಕೆ ನಾವೆಲ್ಲರೂ ಚೆನ್ನಾಗಿರ್ಬೇಕು. ನಿಮ್ಮ ಅಣ್ಣ ಹೋಗ್ಬಿಟ್ಟ ಮೀನಾ. ಅದಕ್ಕೇನೆ ನಾವೆಲ್ಲರೂ ಚೆನ್ನಾಗಿರೋಣ ಮೀನಾ. ನನಗೇನು ಹೇಳ್ತೀಯ? ನನಗೆ ದಾರಿ ಬಿಡಿ, ನಾನು ಹೋಗ್ತಾ ಇದ್ದೀನಿ. ನಾನು ಹೋಗ್ತಾ ಇರೋಳಿಗೆ ಮಾತಾಡಿಸ್ತಾ ಇದ್ದೀರಲ್ಲ, ಏನು ಮಾತಾಡಿಸ್ಬೇಡಿ ನೀವು. ನೋಡಿ ನಿಮ್ಮ ಅಣ್ಣ ಮಾಡಿರೋ ಕೆಲಸ ಎಂಥದ್ದು ನೋಡು. ನೋಡಮ್ಮ ಎಂಥ ಕೆಲಸ ಮಾಡ್ಯಾವ ನಿಮ್ಮ ಅಣ್ಣ. ನಿಮ್ಮ ಸೌಮ್ಯತ್ತಿಗೆ ಎಷ್ಟು ಅನ್ಯಾಯ ಮಾಡ್ಯವನಿ. ಅಯ್ಯೋ ನೀನೇನೇನು ಸುಮಾರದಾಳಲ್ಲ ತಗ. ನಿನಗೆ ಇತ್ತು ಅಂದರೆ ಜಂಬ ದೌಲತ್ತು ಇಡೀ ಊರಿಗೆ ಕೊಟ್ಟು ಇನ್ನೊಂದಿಟ್ಟು ಹೆಚ್ಚಾಗೋದು. ಅಷ್ಟು ಜಂಬ ದೌಲತ್ತು ಇತ್ತು ನಿನಗೆ. ಇವಾಗ ಸರಿಯಾಗಿ ಆಗೈತೆ ಅಷ್ಟೇನೆ. ನನ್ನೇನೆ ಗಂಡ್ಸತ್ ಮುಂಡೆ ಅಂತ ಹೇಳಿ ಎಷ್ಟು ಗೋಳೈಕೊಂಡಿದ್ಯಾ? ಅದು ನಿನಗೆ ತಟ್ಟಂಗಿರುತ್ತಾ? ನನ್ನ ಅಯ್ಯನ್ಸಿದ ಕರ್ಮ ನಿನ್ನೇನು ಬಿಡೋದಿಲ್ಲ. ನನ್ನ ಎಷ್ಟು ಅಯ್ಯನ್ಸಿದ್ಯಾ ನೀನು. ಅಯ್ಯೋ ಇವಳು ಬಂದು ಇವಳು ಮುಖ ನೋಡಿದ್ರೆ ನಮಗೆ ಇಲ್ಲದ್ದರಿದ್ರೆ ಸುತ್ತಿಗೆ ಮುತ್ತೆ ಅಂಥವಳು ಇಂಥವಳು ನಿನ್ನ ಮುಖ ನೋಡೋಕ್ಕಾಗಲ್ಲ ಅಂತ ಹೇಳಿ ಎಷ್ಟೆಲ್ಲ ಅನ್ನಿಸ್ಕೊಂಡಿದ್ದೀನಿ. ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾಗೈತೆ. ನಾನು ಅಯ್ಯಂದಾಗ ಇವತ್ತು ನೀನು ಅಯ್ಯನ್ನು. ನನ್ನ ನೀನು ಅಯ್ಯ ಅನ್ಸಿದ್ದೆ, ಇವಾಗ ನಿನ್ನ ಅವಳು ಅಯ್ಯ ಅನ್ನಿಸ್ತಾ ಇದ್ದಾಳೆ ಅಷ್ಟೇನೆ. ನೀನು ತಂಗಿ ಅವ್ರ ತಂಗಿ ಅನ್ನೋದು ನೋಡ್ದಲೇನೆ, ಈ ಮನೆ ಹೆಣ್ಮಗಳು ಅನ್ನೋದು ನೋಡ್ದಲೆ ಎಷ್ಟು ಅಯ್ಯ ಅನ್ಸಿದ್ದೆ ನನ್ನ. ಇವಾಗ ನಿನಗೆ ಒಂಥರ ಬಂದೈತೆ ಅಷ್ಟೇ. ನನಗೊಂಥರ ನೀನು ಹಿಂಸೆ ಕೊಟ್ಟೆ. ನಿನಗೊಂಥರ ಇವಾಗ ದೇವ್ರು ಯಾವ ರೂಪದಲ್ಲ ಆದ್ರೂ ನಿನಗೆ ಈ ರೀತಿ ಮಾಡ್ತಾ ಇದ್ದಾನೆ ನೋಡು. ಅದಕ್ಕೆ ಮತ್ತೆ ಮಾಡಿದ್ದುಣ್ಣ ಮಾರಾಯ. ನನ್ನ ಎಷ್ಟಂದೆ ಎಷ್ಟು ನನ್ನ ಅಯ್ಯ ಅನ್ನಿಸ್ತೆ ಗಂಡಿಲ್ದವಳು ಅಂತ ಹೇಳಿ. ಈಗ ನೀನು ಇದ್ರೂ ಇಲ್ದವಳ ಥರ ಆದ ಇದ್ರೂ. ಬಿಡಮ್ಮ, ನಾವೆಲ್ಲ ಮಾತಾಡ್ಬೇಡ. ಈಗ ನಾವೆಲ್ಲ ಒಂದಾಗಬೇಕು. ನಾವು ಯಾವಳ ಹತ್ರನೂ ಸೆನಕ್ಕಿರಲ್ಲ. ನನ್ನ ಗಂಡ ಹೇಳೇವ್ನಿ. ನೀನು ಯಾರ ಹತ್ರನೂ ಚೆನ್ನಾಗಿದ್ರೆ ಅಷ್ಟೇ ಅಂತೀನಿ. ನಾನು ಯಾರ ಹತ್ರನೂ ಚೆನ್ನಾಗಿರಲ್ಲ. ಸಾಕು ನಾನು ಭಾಳ ಇಷ್ಟೇನೆ ಅನ್ಕಡಿದ್ದೀನಿ. ಸಾಕು ನಾನು ಆಳೇನೆ ನನ್ನ ಗಂಡನ ಕಳ್ಕೊಂಡು ಏನೋ ಇಲ್ದಲೇನೆ ಯೋಟನ್ ಗೊಸಿದ್ದೀನಿ ಅಂತ. ಇವಾಗ ಹೆಂಗ ನಿಮ್ದಾಗ ಇದ್ದೀನಿ. ನಾನು ಯಾರ ತಗೋ ನಾವು ಸೆನಕ್ಕಿರಕ್ಕೆ ಹೋಗಲ್ಲ. ನಾವು ಹೆಂಗೆ ಇದೀವಿ ಹಂಗೆ ಇದೀವಿ ಅಷ್ಟೇ, ನಾನು ನನ್ನ ಗಂಡ. ಅಯ್ಯೋ ಚಿಕ್ಕಮ್ಮ ಒಬ್ರು ಬಿಟ್ಟರೆ ಇವಾಗ ಯಾರೂ ಬೇಡ. ಈ ಮೀನಂತೂ ಚೆನ್ನಾಗಿರೋಣ ಅಂತಂದರೆ ಚೆನ್ನಾಗಿರೋದಕ್ಕೆ ಇಷ್ಟಪಡೋದಿಲ್ಲ. ಇವಳೊಬ್ಳು ಬರೀ ಅವ್ರ ಚಿಕ್ಕಮ್ಮರ ಮಂತಕ್ಕೆ ಹೋಗ್ತಾಳೆ ಬತ್ತಾಳೆ ನೋಡಿ. ಇವ್ರು ನಾವೆಲ್ಲ ಒಂದಾಗಿ ಅವ್ನು ಸುಂದ್ರನಿಗೆ ಬುದ್ಧಿ ಕಲಿಸ್ಬೋದಾಯ್ತು. ಅವಳ ಜೊತೆಗೆ ಹೋಗಿ ಅವ್ನು ಇರಲಿ ಸುಮ್ಮನೆ ದೇವಸ್ಥಾನ ಇರ್ತಾನೆ ಇರಲಿ ಮಾಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಆ ಸುಸುನ ಮನೆಯಿಂದ ಹೊರ ಕೇಳಿದೆ. ನನಗೆ ಗೊತ್ತೇ ಆಗಲಿಲ್ಲ. ಅವಳು ಅಕ್ಕಿಯವ್ರು ಬಂದು ನೀನು ಹೊರ ಕೆಳಿಬೋದು ಅಂತ ಹೇಳಿದಾಗ ನಾನು ಹೊರ ಕೇಳಿದೆ. ನನಗೆ ತುಂಬ ಭಯ ಪಡ್ತಿದ್ದೆ. ಅದಕ್ಕೆ ಇವಾಗ ಹೊರ ಕೇಳ್ದಿದ್ದೀನಿ. ಓದ್ಲು. ಈ ಕೆಲಸ ಮುಂಚೆಗೆ ಯಾವಾಗಲೂ ಮಾಡಿದರೆ ಚೆನ್ನಾಗಿರ್ತಿತ್ತು. ಎಲ್ಲ ಹೊರಗೆ ಹೋಗಿ ಅಲ್ಲಿದ್ದಿದ್ರೆ ಚೆನ್ನಾಗಿರೋದು. ಇವಾಗ ಹೋಗ್ಯವನೇ. ನನಗೆ ಸುಸುನೇ ಬೇಕು ಅಂತ ಹೇಳಿ ಸುಂದ್ರ ಹೋಗಿದ್ದಾನೆ. ನೋಡೋಣ ಇನ್ನು ಏನೇನಾಗಬಹುದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಗಳನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.